ನನ್ನ ಹೆಂಡತಿಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದೆ. ಅವಳಿಗೆ ಮಕ್ಕಳಾಗಿರಲಿಲ್ಲ. ಮದುವೆ ಆಗಿ 4 ವರ್ಷವಾದರೂ 6 ತಿಂಗಳು ನಾನು ಇಂಡಿಯಾದಲ್ಲೇ ಇರಲಿಲ್ಲ. ನನ್ನ ಬಿಸ್ನೆಸ್ ಕೆಲಸದಿಂದ ಫಾರಿನ್ಗೆ ಹೋಗಿದ್ದೆ. ಈಗ ನನಗೆ ನಮ್ಮಿಬ್ಬರ ಪ್ರೀತಿಯ ಕುಡಿಬೇಕು ಅಂತ ಡಾಕ್ಟರ್ ಬಳಿ ಅವಳನ್ನು ಕರೆದುಕೊಂಡು ಹೋದಾಗ ಡಾಕ್ಟರ್ ಹೇಳುತ್ತಾರೆ, ನನ್ನ ಹೆಂಡತಿಯನ್ನು ಕುರಿತು, ನೀವು ಹೋದ ತಿಂಗಳು ಬಂದಿದ್ದೀರಿ, ಅಬಾರ್ಷನ್ ಮಾಡಿಸಿಕೊಂಡು ಹೋದರೆ ಪುನಃ ಮಗು ಬೇಕು ಅಂತ ಕೇಳಿದರೆ ಅದು ಹೇಗೆ ಸಾಧ್ಯ? ನಾನು ಬೆಚ್ಚಿದೆ. ಅವಳು ನನ್ನ ತಮ್ಮನ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದಾಳಂತೆ. ನಾನು ಇನ್ನು ಫಾರಿನ್ನಿಂದ ಬಂದು ಬಿಡುತ್ತೇನೆ ಅನ್ನುವ ಭಯದಿಂದ ಅಬಾರ್ಷನ್ ಮಾಡಿಸಿದೆ ಅಂತ ಹೇಳುತ್ತಾಳೆ. ಅಷ್ಟೇ ಅಲ್ಲ, ಆ ಡಾಕ್ಟರ್ ಎದುರಿಗೆ ಅವಳು ನನ್ನ ಬಗ್ಗೆ ಹೇಳಿದ ಮಾತನ್ನು ಕೇಳಿ ನಾನು ಕೆಳಗೆ ಕುಸಿದೆ. ಅದೇನೆಂದರೆ, ನನ್ನ ಹೆಸರು ಕಿಶೋರ್, ಅಪ್ಪ ಅಮ್ಮನ ಮುದ್ದಿನ ಮಗ. ನನ್ನ ತಮ್ಮ ತುಂಬ ಒಳ್ಳೆಯವನು, ನನ್ನಂತೆ. ಅಣ್ಣ ಮತ್ತು ತಮ್ಮ ಇಬ್ಬರೂ ಕೂಡ ತುಂಬ ಅನ್ಯೋನ್ಯವಾಗಿ ಇರುತ್ತಿದ್ದೆವು. ಅಣ್ಣನಿಗೆ ಇಷ್ಟವಾಗಿದ್ದು ತಮ್ಮ, ತಮ್ಮನಿಗೆ ಇಷ್ಟವಾಗಿದ್ದು ಅಣ್ಣ. ಈ ಪ್ರೀತಿಯನ್ನು ನೋಡಿ ಅಪ್ಪ ಅಮ್ಮ ಎಮೋಷ್ನಲ್ ಆಗುತ್ತಿದ್ದರು. ನನ್ನ ಅಪ್ಪ ಒಂದು ಮಧ್ಯಮ ವರ್ಗದ ಸರ್ಕಾರಿ ನೌಕರಿಯಲ್ಲಿ ಇದ್ದರು. ಬರುವ ಸಂಬಳ ತಿಂಗಳಿಗೆ ಸರಿ ಹೋಗುತ್ತಿತ್ತು. ಆದರೆ ಯಾವುದರಲ್ಲೂ ಕೂಡ ನಮಗೆ ಮೋಸ ಇರಲಿಲ್ಲ. ಊಟ, ತಿಂಡಿ, ಬಟ್ಟೆ ಎಲ್ಲದರಲ್ಲೂ ಕೂಡ ಅಪ್ಪ ಅಮ್ಮ ತುಂಬ ನಿಯತ್ತಾಗಿ ನಮ್ಮನ್ನು ಸಾಕಿದ್ದರು. ಅಮ್ಮ ಕೂಡ ಅಪ್ಪ ತರುವ ಸಂಬಳವನ್ನು ಎಷ್ಟು ಬೇಕೋ ಅಷ್ಟು ಅತಿ ಮಿತಿಯಾಗಿ ಬಳಸಿ ನಮ್ಮನ್ನು ರಾಜಕುಮಾರರಂತೆ ಬೆಳೆಸಿದಳು. ಅವಳ ಪ್ರೀತಿ, ಅವಳ ತ್ಯಾಗ, ಅವಳ ಕೆಲಸ ಯಾರೂ ಮಾಡಲು ಸಾಧ್ಯವಿಲ್ಲ. ಅಮ್ಮ ಮನೆಯನ್ನು ಅಷ್ಟು ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು. ನಾನು ಮತ್ತು ನನ್ನ ತಮ್ಮ ಚೆನ್ನಾಗಿ ಓದುತ್ತಿದ್ದೆವು. ಅಮ್ಮನಿಗೆ ನಾನು ಸಹಾಯ ಮಾಡುತ್ತಿದ್ದೆ. ತಮ್ಮ ಸಹಾಯ ಮಾಡಿದರೆ ನೀನು ಬೇಡ ನಾನು ಮಾಡುತ್ತೇನೆ ಅಂತ ಅವನನ್ನು ಆರಾಮವಾಗಿ ಇರಿಸುತ್ತಿದ್ದೆ. ಪ್ರತಿದಿನ ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಬರುತ್ತಿದ್ದೆವು. ನಮ್ಮದು ಒಂದು ತಾಲೂಕು, ಸ್ವಲ್ಪ ಹಳ್ಳಿಯ ವಾತಾವರಣ. ನನ್ನ ತಮ್ಮನಿಗೆ ಕೋಪ ಜಾಸ್ತಿ. ಇಂದು ನಾನು ಸ್ಕೂಲಿಂದ ಬರುವುದು ಸ್ವಲ್ಪ ಲೇಟಾಯಿತು, ಏಕೆಂದರೆ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು. ನಾನು 10ನೇ ತರಗತಿ, ತಮ್ಮ 6ನೇ ಕ್ಲಾಸ್. ಬೇಗನೆ ಮನೆಗೆ ಹೋದ. ರಸ್ತೆ ಮಧ್ಯದಲ್ಲಿ ಯಾವುದೋ ಒಂದು ಹುಡುಗ ಅವನ ಕೂದಲನ್ನು ಕೀಟಲೆ ಮಾಡಿದ ಅನ್ನುವ ಒಂದು ಕೋಪಕ್ಕೆ ಗಲಾಟೆ ಮಾಡಿಕೊಂಡಿದ್ದಾನೆ. ಅವನ ಕೂದಲು ತುಂಬ ಕರ್ಲಿಯಾಗಿತ್ತು. ಇದರಿಂದ ತುಂಬ ಜನ ಅವನನ್ನು ಟೀಸ್ ಮಾಡುತ್ತಿದ್ದರು. ನಾನಿದ್ದರೆ ಯಾರೂ ಕೂಡ ಆ ಧೈರ್ಯ ಮಾಡುವುದಿಲ್ಲ. ನಾನು ಆ ರೀತಿ ಇದ್ದೇನೆ. ಆ ರೀತಿ ಸ್ಕೂಲಿನಲ್ಲಿ ಆಗಲಿ ಊರಿನಲ್ಲಿ ಆಗಲಿ ಜನರನ್ನು ಇಟ್ಟಿದ್ದೇನೆ. ಇಂದು ಇವನೊಬ್ಬನೇ ಇದ್ದಿದ್ದರಿಂದ ಈ ರೀತಿ ಆಯಿತು. ನಾನು ಮನೆಗೆ ಹೋದಾಗ ವಿಷಯ ತಿಳಿದು ತುಂಬ ನೋವಾಗಿ ಆ ಹುಡುಗರನ್ನೆಲ್ಲ ಒಂದು ಸಲ ಬೆಂಡೆತ್ತಿದ್ದೆ. ಅವರೆಲ್ಲ ಹೇಳುತ್ತಾರೆ, ನೀನು ತುಂಬ ಒಳ್ಳೆಯವನು ಅಂತ. ನಮ್ಮ ಅಮ್ಮಂದಿರು ನಮಗೆ ಟಾರ್ಚರ್ ಮಾಡುತ್ತಾರೆ. ಸರಿಯಾಗಿ ಓದುವುದಿಲ್ಲ. ಕಿಶೋರ್ ನೋಡಿದರೆ ಅಷ್ಟೊಂದು ಚೆನ್ನಾಗಿ ಓದುತ್ತಾನೆ. ತಮ್ಮನನ್ನು ನೋಡಿಕೊಳ್ಳುತ್ತಾನೆ, ಕೆಲಸವನ್ನು ಕೂಡ ಮಾಡುತ್ತಾನೆ. ಅಷ್ಟೇ ಅಲ್ಲ, ಓದಿನಲ್ಲೂ ಕೂಡ ಮುಂದಿದ್ದಾನೆ. ಅವನಷ್ಟು ಚೆನ್ನಾಗಿ ಇಡೀ ತಾಲೂಕಲ್ಲಿ ಯಾರೂ ಓದುವುದಿಲ್ಲ. ಅಷ್ಟು ಒಳ್ಳೆಯ ಹುಡುಗ ಯಾರೂ ಇಲ್ಲ. ನಮಗೆಲ್ಲ ಎಷ್ಟು ಮರ್ಯಾದೆ ಕೊಡುತ್ತಾನೆ. ನೀವು ಇದ್ದೀರಾ ಅಂತ. ನೀನು ಹುಟ್ಟಿದ ದಿನದಿಂದಲೂ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಿ ಹೇಳಿ ನಮ್ಮ ತಲೆಯನ್ನು ಕೆಡಿಸಿದ್ದಾರೆ. ಅದಕ್ಕಾಗಿ ಈ ಕೋಪ ಅಂತ ಗಲಾಟೆ ಮಾಡುತ್ತಿದ್ದಾರೆ. ಆದರೆ ನಾನು ಅವರನ್ನು ತಡೆದು ನಿಮ್ಮ ಅಮ್ಮಂದಿರ ಬಳಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ, ಇನ್ನೆಂದು ನನ್ನ ಜೊತೆ ನಿಮ್ಮಗಳನ್ನು ಕಂಪೇರ್ ಮಾಡಬೇಡಿ ಅಂತ. ಆದರೆ ಏನೇ ವಿಷಯವಿದ್ದರೂ ನನ್ನ ಜೊತೆ ಡೀಲ್ ಮಾಡಿ. ನನ್ನ ತಮ್ಮನಿಗೆ ನೋವು ಮಾಡಬಾರದು. ಅವನು ನಿಮಗೂ ಕೂಡ ತಮ್ಮನ ರೀತಿ. ಅವನ ಜೊತೆ ಈ ರೀತಿ ಮಾಡಬೇಡಿ ಅಂತ ತುಂಬ ಎಮೋಷ್ನಲ್ ಆದೆ. ನನ್ನ ತಮ್ಮನ ಮೇಲೆ ನನಗೆ ಇರುವ ಪ್ರೀತಿಯನ್ನು ನೋಡಿ ನನ್ನ ಗೆಳೆಯರು ಗಟ್ಟಿಯಾಗಿ ತಬ್ಬಿಕೊಂಡರು. ಆಗ ಅನಿಸಿತು, ಮನುಷ್ಯರು ಯಾರೂ ಕೆಟ್ಟವರು ಇರುವುದಿಲ್ಲ. ಪರಿಸ್ಥಿತಿ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತದೆ. ನಾನು ನನ್ನ ತಮ್ಮನನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ, ಅವರು ಕೂಡ ಅಷ್ಟೇ ಪ್ರೀತಿ ಮಾಡುವಂತೆ ಮಾಡಿದೆ. ಅವರ ಮನೆಯಲ್ಲಿ ಎಲ್ಲರ ಬಳಿ ಹೋಗಿ ನಾನು ಕ್ಷಮೆ ಕೇಳಿದೆ. ನನ್ನಿಂದ ಅವರ ಮಕ್ಕಳಿಗೆ ಅವರು ಕೊಡುತ್ತಿರುವ ಕಷ್ಟಗಳನ್ನು ತುಂಬ ವಿವರಿಸಿ ಹೇಳಿದೆ. ಎಲ್ಲರಿಗೂ ಅರ್ಥವಾಯಿತು. ನನಗೂ ಕೂಡ ಕಾಡುತ್ತಿದ್ದ ಗಿಲ್ಟಿ ಫೀಲಿಂಗ್ ಸಂಪೂರ್ಣವಾಗಿ ಮುಗಿದು ಹೋಯಿತು. ಇನ್ನು ನನ್ನ ಓದಿನ ಬಗ್ಗೆ ಗಮನ ಹರಿಸಿದೆ. ಅದಕ್ಕಾಗಿ ಕಾಲೇಜಿಗೆ ಸಿಟಿಗೆ ಹೋಗಬೇಕಿತ್ತು, ದೊಡ್ಡ ಕಾಲೇಜಿಗೆ. ಅಪ್ಪ ಅಮ್ಮನ ಕನಸನ್ನು ಸಾಕಾರ ಮಾಡಲು ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ
ಪೊಸಿಷನ್ಗೆ ಹೋದರೆ ತಮ್ಮನನ್ನು ಚೆನ್ನಾಗಿ ಸಾಕಬಹುದು ಅನ್ನುವುದು ನನ್ನ ಆಸೆಯಾಗಿತ್ತು. ಅದೇ ರೀತಿ ಚೆನ್ನಾಗಿ ಓದುತ್ತಿದ್ದೆ. ಈ ಮಧ್ಯೆ ನನಗೆ ನನ್ನ ಸಹಪಾಠಿ ಅನಿತಾಳ ಮೇಲೆ ಪ್ರೀತಿ ಆಯಿತು. ಬೇಡ ಬೇಡ ಅಂದರೂ ಮನಸ್ಸು ಪದೇ ಪದೇ ಅವಳ ಕಡೆ ಎಳೆಯತೊಡಗಿತು. ಅವಳು ಕೂಡ ನನ್ನ ಕಡೆ ಆಕರ್ಷಿತಳಾಗುತ್ತಿದ್ದಾಳೆ. ಅವಳು ಬಾಯಿ ಬಿಟ್ಟು ಹೇಳಿಲ್ಲವಾದರೂ ಅವಳು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಅವಳ ಪ್ರೀತಿ ಅವಳ ಕಣ್ಣುಗಳಲ್ಲಿ ಕಾಣುತ್ತಿದೆ. ನಾನು ನಿಜವಾಗಲೂ ಅವಳನ್ನು ಪ್ರೀತಿ ಮಾಡುತ್ತಿದ್ದೇನೆ. ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಹೇಳಿಲ್ಲ ನಾವು ಪ್ರೀತಿ ಮಾಡುತ್ತಿದ್ದೇವೆ ಅಂತ. ಆದರೆ ನಮ್ಮಿಬ್ಬರ ಪ್ರೀತಿ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ಇಂದು ಅವಳು ನಮ್ಮ ಸಹಪಾಠಿ ರಮೇಶ್ ಜೊತೆ ಕಾಫಿ ಡೇಟ್ಗೆ ಹೋಗಿದ್ದಾಳೆ. ಇನ್ನೂ ಕೆಲವು ಹುಡುಗ ಹುಡುಗಿಯರು ಹೋಗಿದ್ದಾರೆ. ಅಂದರೆ ಎಲ್ಲ ಫ್ರೆಂಡ್ಸ್ಗಳು ಜೊತೆ ಸೇರಿ ಹೋಗಿದ್ದರು. ನನಗೆ ಭಯ ಶುರುವಾಯಿತು. ಅವಳು ಅಷ್ಟು ಸುಂದರವಾಗಿದ್ದಾಳೆ. ಯಾರಾದರೂ ಅವಳಿಗೆ ಪ್ರಪೋಸ್ ಮಾಡಿದರೆ ನಾನು ಎಲ್ಲಿ ಹೋಗಲಿ ಅಂತ ನಾನು ಕೂಡ ಅವರ ಹಿಂದೆ ಹೋಗಿದ್ದೆ. ಯಾವ ಹುಡುಗರೂ ಕೂಡ ಅವಳನ್ನು ಜಾಸ್ತಿ ಮಾತನಾಡಿಸಬಾರದು ಹಾಗೆ ಪ್ರಯತ್ನ ಮಾಡುತ್ತಿದ್ದೆ. ಆದರೆ ಅದು ಆಗುವುದಿಲ್ಲ. ಕೊನೆಗೆ ಅಲ್ಲೇ ಎಲ್ಲರ ಎದುರಿಗೆ ಮಂಡಿ ಊರಿ ಕುಳಿತು ಅವಳಿಗೆ ಪ್ರಪೋಸ್ ಮಾಡಿದ್ದೆ. ಅವಳು ತುಂಬ ಖುಷಿಪಟ್ಟಳು. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಲ್ಲಿರುವ ಎಲ್ಲ ಗೆಳೆಯ ಗೆಳತಿಯರು ತುಂಬ ಖುಷಿಪಟ್ಟರು. ಕೆಲವರಿಗಂತೂ ಹೊಟ್ಟೆ ಉರಿ. ಏಕೆಂದರೆ ನಾನು ನೋಡಲು ತುಂಬ ಚೆನ್ನಾಗಿದ್ದೇನೆ, ಅವಳು ಕೂಡ ತುಂಬ ಸುಂದರವಾಗಿದ್ದಾಳೆ. ಮೇಡ್ ಫಾರ್ ಈಚ್ ಅದರ್ ಅನ್ನುವ ರೀತಿ ಇದ್ದೇವೆ. ಅದನ್ನು ನೋಡಿ ಸಹಿಸಿಕೊಳ್ಳಲು ಕೂಡ ಒಳ್ಳೆಯ ಮನಸ್ಸು ಇರಬೇಕಲ್ಲವೇ. ಅವಳು ನನಗಿಂತ ಹೆಚ್ಚಾಗಿ ಖುಷಿಪಟ್ಟಳು. ಏಕೆಂದರೆ ನನ್ನನ್ನು ನನಗಿಂತ ಹೆಚ್ಚಾಗಿ ಅವಳು ಪ್ರೀತಿ ಮಾಡುತ್ತಿದ್ದಾಳೆ. ಇಬ್ಬರೂ ಕೂಡ ವಿದ್ಯಾಭ್ಯಾಸ ಮುಗಿಯುವವರೆಗೂ ತುಂಬ ಸ್ಟ್ರಿಕ್ಟಾಗಿ ಇದ್ದೆವು. ಏಕೆಂದರೆ ನಮಗೆ ಮೇನ್ ಟಾರ್ಗೆಟ್ ವಿದ್ಯಾಭ್ಯಾಸ. ಇಬ್ಬರು ಟಾಪರ್ಸ್ ಆಗಿದ್ದರಿಂದ ನಿನಗಿಂತ ಹೆಚ್ಚು ನಾನು ತೆಗೆಯುತ್ತೇನೆ, ನಿನಗಿಂತ ಹೆಚ್ಚು ನಾನು ತೆಗೆಯುತ್ತೇನೆ ಅನ್ನುವ ಗಲಾಟೆ ಬಾಯಲ್ಲಿ ಮಾಡಿದರು. ಮನಸ್ಸಿನಲ್ಲಿ ಅವಳು ತೆಗೆಯಲಿ ಅಂತ ನಾನು, ಅವನು ತೆಗೆಯಲಿ ಅಂತ ಅವಳು. ಯಾರು ಹೆಚ್ಚಿಗೆ ಮಾರ್ಕ್ಸ್ ತೆಗೆಯುತ್ತಾರೆ ಅವರು ಹೇಳಿದ ಹಾಗೆ ಕಡಿಮೆ ತೆಗೆದವರು ಕೇಳಬೇಕು. ಈ ಒಂದು ನಿರ್ಧಾರ ಆಗಿದ್ದು ಇಬ್ಬರ ಮಧ್ಯೆ ಅದಕ್ಕಾದರೂ ಜಾಸ್ತಿ ತೆಗೆಯಬೇಕು ಅನ್ನುವ ವಿಷಯವಿತ್ತು. ನಾನು ಹೇಳಿದ ಹಾಗೆ ಅವಳು ಕೇಳಬೇಕು, ಅವಳನ್ನು ಮುದ್ದಿಸಬೇಕು. ಅದನ್ನು ನೆನೆಸಿಕೊಂಡು ನನ್ನ ಮೈ ರೋಮಾಂಚನವಾಯಿತು. ಎಷ್ಟು ಸುಂದರವಾಗಿದ್ದಾಳೆ. ವರ್ಷಗಳಿಂದ ಅವಳನ್ನು ಕೇವಲ ನೋಡುತ್ತಾ ನಿಂತಿದ್ದೇನೆ. ಸ್ವಲ್ಪವಾದರೂ ಅವಳ ದೇಹದ ರುಚಿ ಬೇಕು ಅಂತ ಅನ್ನಿಸಲು ಶುರುವಾಯಿತು. ನಾನು ಹೀಗೆ ಯೋಚಿಸುತ್ತಿರಬೇಕಾದಾಗ ಅವಳು ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನ ಹಣೆಗೆ ಮುತ್ತು ಕೊಟ್ಟಳು. ನಾನು ಯಾವಾಗಲೂ ನಿನ್ನವಳೇ, ಏಕೆ ಇಷ್ಟೊಂದು ಯೋಚನೆ ಮಾಡುತ್ತೀಯಾ ಅಂದಾಗ ನನ್ನ ಮನಸ್ಸು ತುಂಬ ಡಿಸ್ಟ್ರ್ಯಾಕ್ಟ್ ಆಗುತ್ತದೆ. ನನ್ನ ಹೆತ್ತವರು ಇದ್ದಾರೆ, ಅವರ ಭವಿಷ್ಯ ರೂಪಿಸಬೇಕು. ಅದು ನನ್ನ ಕೆಲಸದಿಂದ ನಿರ್ಧಾರವಾಗುತ್ತದೆ. ನಾನು ಓದಬೇಕು. ಎಕ್ಸಾಮ್ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತದೆ. ಆನಂತರ ನಾವಿಬ್ಬರು ಒಟ್ಟಿಗೆ ಇರೋಣ, ಇಲ್ಲವಾದರೆ ಮದುವೆ ಆಗಿ ಬಿಡೋಣ ಅಂತ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದೆ. ಅವಳು ನಾಚಿಕೆಯಿಂದ ಹೋದಳು. ಅವಳು ಇನ್ನೂ ಮುಂದುವರಿಯುತ್ತಿದ್ದಳು. ನಾನು ಡಿಸ್ಟ್ರ್ಯಾಕ್ಟ್ ಆಗುತ್ತೇನೆ ಅನ್ನುವ ಮಾತನ್ನು ಕೇಳಿ ಅವಳು ಹೊರಟು ಹೋದಳು. ಅವಳು ಹೋದ ಹಾದಿಯನ್ನು ನೋಡುತ್ತಿದ್ದೆ. ನನ್ನ ಮನಸ್ಸು ನೋವಿನಿಂದ ನಲುಗಿತು. ಅವಳಾಗಿ ಅವಳೇ ಮೇಲೆ ಬಿದ್ದು ಬಂದರು. ನಾನು ಅವಳನ್ನು ತೃಪ್ತಿಪಡಿಸದೆ ಕಳಿಸಿದೆ ಅನ್ನುವ ದುಃಖ ಜಾಸ್ತಿ ಆಯಿತು. ಅದೇ ಸಮಯದಲ್ಲಿ ಜೋರಾಗಿ ಮಳೆ ಬರಲು ಶುರುವಾಯಿತು. ನಾನು ಅವಳೊಬ್ಬಳೇ ಹೋಗಿದ್ದಾಳೆ ಅಂತ ಅವಳ ಹಿಂದೆ ಹೋದೆ. ಆಗ ನಿಜವಾಗಲೂ ಅವಳು ತುಂಬ ಕಷ್ಟಪಡುತ್ತಿದ್ದಳು. ಕತ್ತಲಾಗಿ ಬಿಟ್ಟಿದೆ, ಯಾರೂ ಇಲ್ಲ, ಬಸ್ಗಳು ಇಲ್ಲ, ಜನರೂ ಇಲ್ಲ. ಒಂದು ನಿರ್ಜನವಾದ ಪ್ರದೇಶದಲ್ಲಿ ಮಳೆ ಅತಿಯಾಗಿರುವುದರಿಂದ ಬಸ್ಸುಗಳು ಬರುತ್ತಿಲ್ಲ, ಜನರು ಬರುತ್ತಿಲ್ಲ. ಇವಳೊಬ್ಬಳೇ ಕುಳಿತಿದ್ದಾಳೆ. ಇವಳಿಂದ ಸ್ವಲ್ಪ ದೂರದಲ್ಲಿ ಒಂದು ಮುದುಕ ಕೂತಿದ್ದ. ಅವನಿಗೆ ಅವನ ಮಗ ಬಂದು ಕಾರಿನಲ್ಲಿ ಕರೆದುಕೊಂಡು ಹೋದ. ಈಗ ಇವಳೊಬ್ಬಳೇ. ಅವಳ ಕಣ್ಣುಗಳಲ್ಲಿ ತುಂಬ ನೀರು ತುಂಬಿದೆ. ನಾನು ಓಡಿ ಹೋದೆ ಅವಳ ಬಳಿ. ಎಷ್ಟು ಸ್ವಾಭಿಮಾನ. ಒಂದು ಕಾಲ್ ಮಾಡಿದರೆ ಬರುತ್ತಿರಲಿಲ್ವೇ ಅಂದಾಗ ಅವಳು ತಲೆ ಬಗ್ಗಿಸಿದಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳು ಕೂಡ ತಬ್ಬಿಕೊಂಡಳು. ಈ ಬಾರಿ ಅವಳ ಅಪ್ಪುಗೆ ಭಯದಿಂದ ನಿರ್ಜನವಾದ ಪ್ರದೇಶದಲ್ಲಿ ಯಾರೂ ಇಲ್ಲ ಅನ್ನುವ ಭಯ. ಆ ಭಯದಲ್ಲಿ ಅವಳು ನನ್ನನ್ನು ತಬ್ಬಿಕೊಂಡಂತೆ ಇತ್ತು. ನಂತರ ನಾನು ಅವಳನ್ನು ಅಲ್ಲೇ ಕೂರಿಸಿದೆ. ಸ್ವಲ್ಪ ಹೊತ್ತು ಇಬ್ಬರು ಮಾತನಾಡಿದೆವು. ಮಳೆ ಜಾಸ್ತಿ ಆಯಿತು.
ಇಬ್ಬರು ನೆನೆಯುತ್ತಿದ್ದೇವೆ, ಆದರೆ ಒಬ್ಬರನ್ನೊಬ್ಬರು ನೆನೆಯಬಾರದು ಅಂತ. ಮಳೆ ಬರದಂತೆ ತಡೆಯುತ್ತಿದ್ದೇವೆ. ನಾನು ನನ್ನ ಶರ್ಟನ್ನು ತೆಗೆದು ಅವಳ ತಲೆಯ ಮೇಲೆ ಇಟ್ಟರೆ ಅವಳು ಅವಳ ವೇಲನ್ನು ನನ್ನ ತಲೆಯ ಮೇಲೆ ಇಡುತ್ತಿದ್ದಾಳೆ. ನಾನು ನೆನೆಯಬಾರದು ಅಂತ ಮಾಡಿದರೂ ಇಬ್ಬರು ಸಂಪೂರ್ಣವಾಗಿ ನೆನೆದು ಆ ಮಳೆಯಲ್ಲಿ ಚಳಿ ಜಾಸ್ತಿ ಇತ್ತು. ಅವಳನ್ನು ಹೊಂದಬೇಕು ಅನ್ನುವ ಹಂಬಲ ಅತಿಯಾಯಿತು. ಅವಳ ಅದುರುತ್ತಿರುವ ಕೆಂಪಾದ ತುಟಿಗಳು, ಸಾವಿರ ಆಸೆಗಳನ್ನು ತುಂಬಿಕೊಂಡಿರುವ ಕಣ್ಣುಗಳು, ಭಯದಿಂದ ಉದ್ವೇಗದಿಂದ ಉಸಿರಾಡುತ್ತಿರುವ ಮೂಗು, ಕೆಂಪಾಗಿರುವ ಅವಳ ಕೆನ್ನೆಗಳು, ಇವನ್ನೆಲ್ಲ ನೋಡಿ ನಾನು ಅವಳ ಬಳಿ ಹೋದೆ. ಅವಳ ಕೆನ್ನೆಗೆ ಮುತ್ತು ಕೊಟ್ಟೆ. ಅವಳು ಕೂಡ ನನ್ನ ಕೆನ್ನೆಗೆ ಮುತ್ತು ಕೊಟ್ಟಳು. ನಂತರ ಇಬ್ಬರು ಪರಸ್ಪರ ತುಟಿಗೆ ತುಟಿ ಮುತ್ತು ಕೊಡಲು ಆರಂಭಿಸಿದೆವು. ನಾನು ಅವಳ ಕೆನ್ನೆಗಳನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ನಿರಂತರವಾಗಿ ಮುತ್ತು ಕೊಡುತ್ತಿದ್ದೇನೆ. ಇಷ್ಟು ದಿನದಿಂದ ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ ಅಂತ ಅನಿಸಿತು. ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ನ ದೇಹದ ಬಿಸಿ ಅವಳ ದೇಹಕ್ಕೆ, ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ತಾಗುತ್ತಿತ್ತು. ಅವಳ ಕತ್ತುಗಳಿಗೆ ಮುತ್ತು ಕೊಟ್ಟ ನಂತರ ಇಬ್ಬರು ಇನ್ನೇನು ಸಂಪೂರ್ಣವಾಗಿ ಇಂಟಿಮೇಟ್ ಆಗಬೇಕು ಅನ್ನುವ ಸಮಯದಲ್ಲಿ ನನಗೆ ನೆನಪಾಯಿತು, ನಾವು ಮನೆಯಿಂದ ಹೊರಗಡೆ ಇದ್ದೇವೆ ಅಂತ. ಬೇಸರವಾಗಿ ನಾನು ಹಿಂದೆ ಸರಿದೆ. ಅವಳು ಕಣ್ಣುಗಳಲ್ಲಿ ಪ್ರಶ್ನೆ ಮಾಡಿದಳು, ಏಕೆ ಹಿಂದೆ ಹೋಗುತ್ತಿದ್ದೀಯಾ ಅಂತ. ನಾನು ನನ್ನ ಕಣ್ಣುಗಳಿಂದ ಇರುವ ಜಾಗ ಯಾವುದು ಅಂತ ಕೇಳಿದೆ. ನಂತರ ಅವಳು ಓಡಿ ಬಂದು ನನ್ನನ್ನು ತಬ್ಬಿಕೊಂಡು, ನಿನ್ನನ್ನು ಬಿಟ್ಟು ನನ್ನಿಂದ ದೂರ ಇರಲು ಸಾಧ್ಯವಿಲ್ಲ. ಎಕ್ಸಾಮ್ ಆಗುವವರೆಗೂ ಅಷ್ಟೇ. ನಂತರ ನಾವಿಬ್ಬರು ಮದುವೆ ಮಾಡಿಕೊಂಡು ಬಿಡೋಣ. ನಿನ್ನನ್ನು ಬಿಟ್ಟು ಅರೆಕ್ಷಣ ಇರಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಪುನಃ ಕೂಡ ಇಬ್ಬರು ಮುತ್ತನ್ನು ಕೊಟ್ಟುಕೊಂಡು ಆ ದಿನ ತುಂಬ ಸುಂದರವಾಗಿತ್ತು. ಹಾಸ್ಟೆಲ್ಗೆ ಹೋದ ಮೇಲೂ ಕೂಡ ನಾನು ನನ್ನ ತುಟಿಯನ್ನು ಮುಟ್ಟಿಕೊಂಡು ನಗುತ್ತಿದ್ದೆ, ಅವಳಿಗೆ ನಾನು ಮುತ್ತು ಕೊಟ್ಟಿದ್ದನ್ನು ನೆನೆಸಿಕೊಂಡು. ಅವಳು ಕೂಡ. ಈಗ ಇಬ್ಬರ ಮಾತುಗಳಲ್ಲಿ ಮೃದುತ್ವ ಬಂದಿದೆ, ರಸಿಕತೆ, ನಾಚಿಕೆ ಎಲ್ಲ ಬಂದಿದೆ. ಎಕ್ಸಾಮ್ ಆದ ಮೇಲೆ ನಾನು ಊರಿಗೆ ಹೋಗಿಲ್ಲ. ಇಲ್ಲಿ ಯಾವುದೋ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿ ಒಂದು ಚಿಕ್ಕ ರೂಮನ್ನು ಮಾಡಿಕೊಂಡೆ. ಅವಳು ಕೂಡ ಕೆಲಸಕ್ಕೆ ಹೋಗುತ್ತಿದ್ದಳು. ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಒಂದೇ ಮನೆಯಲ್ಲಿ ವಾಸ ಮಾಡಿದ್ದೇವೆ. ಊರಿಗೆ ದುಡ್ಡನ್ನು ನಾನು ಕಳಿಸುತ್ತೇನೆ, ಅವಳು ಕೂಡ ದುಡ್ಡನ್ನು ಕಳಿಸುತ್ತಿದ್ದಾಳೆ. ಇಬ್ಬರು ನಮ್ಮ ನಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದೇವೆ. ಈ ಮಧ್ಯೆ ನಮ್ಮ ಗೆಳತಿಯ ಮೂಲಕ ಮನೆಗೆ ವಿಷಯ ತಿಳಿಯಿತು, ನಾವಿಬ್ಬರು ಮದುವೆ ಆಗದೆ ಜೊತೆಯಲ್ಲಿ ಇದ್ದೇವೆ ಅಂತ. ಇದನ್ನು ತಿಳಿದು ನನ್ನ ಮತ್ತು ಅವಳ ಇಬ್ಬರ ಅಪ್ಪ ಅಮ್ಮ ಬಂದು ನಮ್ಮಿಬ್ಬರನ್ನು ತರಾಟೆಗೆ ತೆಗೆದುಕೊಂಡರು. ಅದೇ ದಿನ ದೇವಸ್ಥಾನದಲ್ಲಿ ನನ್ನ ಕೈಯಿಂದ ನನ್ನ ಪ್ರೀತಿಯ ನಲ್ಮೆಯ ಗೆಳತಿಗೆ ತಾಳಿ ಕಟ್ಟಿಸಿದರು. ಅನಿತಾ ಈಗ ನನ್ನ ಹೆಂಡತಿ. ಅವರ ಅಮ್ಮನಿಗೆ ಭಯ, ನಾನು ಎಲ್ಲಿ ಬಿಟ್ಟು ಹೊರಟು ಹೋಗುತ್ತೇನೆ ಅಂತ. ಆದರೆ ಅವರಿಗೆ ಏನು ಗೊತ್ತು, ನನ್ನ ಸಂಪೂರ್ಣ ಪ್ರಾಣ ಇರುವುದು ನನ್ನ ಪ್ರೀತಿಯ ಅನಿತಾಳಲ್ಲಿ ಅಂತ. ನನ್ನ ಸರ್ವಸ್ವ, ಅವಳಿಲ್ಲದೆ ನನಗೆ ಬೇರೆ ಅಸ್ತಿತ್ವ ಇಲ್ಲ. ನಂತರ ದಿನಗಳು ಕಳೆದಂತೆ ನನ್ನ ತಮ್ಮ ಕೂಡ ಇಲ್ಲೇ ಬಂದು ಇರಲು ಆರಂಭಿಸಿದ. ಅವನು ಈಗ ಕಾಲೇಜಿಗೆ ಹೋಗುತ್ತಿದ್ದಾನೆ, ಚೆನ್ನಾಗಿ ಓದುತ್ತಿದ್ದಾನೆ. ಹಳ್ಳಿಯಲ್ಲಿ ಒಳ್ಳೆಯ ಕಾಲೇಜಿಲ್ಲ. ಅನಿತಾ ಕೂಡ ಒಪ್ಪಿಕೊಂಡಳು. ನಮಗೆ ಅವನಿಂದ, ಅವನಿಗೆ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ. ಇನ್ನೂ ಕೂಡ ಅವನು ಬಂದ ಮೇಲೆ ಸ್ವಲ್ಪ ಧೈರ್ಯ ಬಂದಿದೆ. ನಾನು ಆಫೀಸ್ನಿಂದ ಬರುವುದು ಲೇಟ್ ಆಗುತ್ತದೆ. ಒಮ್ಮೊಮ್ಮೆ ರಾತ್ರಿ ಪೂರ್ತಿ ಕೆಲಸ ಇರುತ್ತದೆ. ಆಗ ಇವಳೊಬ್ಬಳೇ ಇರುತ್ತಾಳೆ. ಇವನು ಮನೆಯಲ್ಲಿ ಇದ್ದರೆ ಸ್ವಲ್ಪ ಧೈರ್ಯವಿರುತ್ತದೆ. ಅವರಿಬ್ಬರು ತುಂಬ ಕ್ಲೋಸ್, ಅತ್ತಿಗೆ ಮತ್ತು ಮೈದಾ. ಅವರ ಬಾಂಧವ್ಯ ತುಂಬ ಸುಂದರವಾಗಿದೆ. ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಆದರೆ ಸಮಸ್ಯೆ ಶುರುವಾಗಿದ್ದು ನನ್ನ ಹೊಸ ಕಂಪನಿಯಲ್ಲಿ. ಸಂಬಳ ಜಾಸ್ತಿ ಅಂತ ಸೇರಿಕೊಂಡೆ. ಆದರೆ 6 ತಿಂಗಳು ಅಲ್ಲಿ ಇರಬೇಕಂತೆ, ಇನ್ನೂ 6 ತಿಂಗಳು ವಿದೇಶದಲ್ಲಿ ಇರಬೇಕಂತೆ. ನನಗೆ ಇಷ್ಟವಿಲ್ಲ. ಆದರೆ ಅನಿತಾ, ನಿಮ್ಮ ಕೆರಿಯರ್ನ ದೃಷ್ಟಿಯಿಂದ ಇಟ್ಟುಕೊಂಡು ನೀವು ಮಾಡಲೇಬೇಕು. ನಿಮ್ಮ ತಮ್ಮನಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು. ಕೇವಲ ನನ್ನನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿದೇಶಕ್ಕೆ ಹೋಗದೆ ಇರಬೇಡ ಅಂತ ಹೇಳಿದಳು. ಅವಳು ಹೇಳಿದ್ದು ಸರಿ ಅಂತ ಅನಿಸಿತು. ಹೀಗೆ ಇದ್ದರೆ ಮುಂದೆ ಜೀವನ ಹೇಗೆ ಅಂತ ಬಾರದ ಮನಸ್ಸಿನಲ್ಲಿ ಬಾಯಿ ಹೇಳಿ ವಿದೇಶಕ್ಕೆ ಹೋದೆ.
ಪುನಃ 6 ತಿಂಗಳು ಬಿಟ್ಟು ಬಂದೆ. 6 ತಿಂಗಳು ಕೆಲಸ ಮಾಡಿದೆ. ಮತ್ತೆ ನಾನು ವಿದೇಶಕ್ಕೆ ಹೋದೆ. ಈ ರೀತಿ ನನ್ನ ಕೆಲಸ ನಡೆದು ವರ್ಷ ಆಗಿ ಹೋಗಿದೆ. ಈಗ ನನಗೆ ಕಂಪನಿಯಲ್ಲಿ ಒಂದು ದೊಡ್ಡ ಒಳ್ಳೆಯ ಪೋಸ್ಟ್ ಕೊಟ್ಟಿದ್ದಾರೆ. ಅದರ ಫಲವಾಗಿ ಬೆಂಗಳೂರಿನ ಮೇನ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗಿದೆ. ಈಗ ನನ್ನನ್ನು ಹಿಡಿಯುವವರು ಯಾರೂ ಇಲ್ಲ. ಪ್ರತಿದಿನ ನನ್ನ ಹೆಂಡತಿಯ ಜೊತೆ ಇರುತ್ತೇನೆ. ಅದನ್ನು ನೆನೆಸಿಕೊಂಡು ಮೈ ಜುಮ್ಮನ್ನುತ್ತದೆ. ವಿಷಯ ಅಂದರೆ ಮೊದಲಿಂದ ಜೋಶ್ ಅವಳಲ್ಲಿ ಇಲ್ಲ. ತಮ್ಮ ಕೂಡ ಬೇಸರದಿಂದಲೇ ಇದ್ದ. ಇವರಿಬ್ಬರಿಗೆ ಏನಾಗಿದೆ, ಈ ರೀತಿ ಇದ್ದಾರೆ ಅನ್ನುವ ವಿಷಯ ತಿಳಿದಿಲ್ಲ. ಈಗ ಪ್ರತಿದಿನ ಮೊದಲ ರಾತ್ರಿ ನಾನು ಅನಿತಾ ಸುಂದರವಾದ ಸಂಸಾರ ನಡೆಸುತ್ತಿದ್ದೇವೆ. ಆದರೂ ಕೂಡ ಅವಳು ಪ್ರೆಗ್ನೆಂಟ್ ಆಗುತ್ತಿಲ್ಲ. 2-3 ಸಲ ಪ್ರೆಗ್ನೆಂಟ್ ಸ್ಕಿಪ್ ಆದಾಗ ಬಲವಂತವಾಗಿ ನಾನೇ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆ. ಅವಳು ಇನ್ನೂ ಸ್ವಲ್ಪ ದಿನ ಮಕ್ಕಳು ಬೇಡ ಅಂತ ಹಠ ಮಾಡಿದಳು. ಆದರೆ ನನ್ನ ಹಠದ ಮುಂದೆ ಅವಳ ಹಠ ನಡೆಯುವುದಿಲ್ಲ. ವೇಟಿಂಗ್ ಲಿಸ್ಟಲ್ಲಿ ಕುಳಿತಿದ್ದಾಗ ಅವಳು ಅಳುತ್ತಿದ್ದಳು. ನಾನು ಅವಳನ್ನು ಕೇಳಿದೆ, ಇಷ್ಟೊಂದು ಕಷ್ಟವಿದ್ದರೆ ಹೊರಟು ಹೋಗೋಣ ಅಂತ. ಆಗ ಅವಳು ಏನೂ ಮಾತನಾಡದೆ ಅಳುತ್ತಿದ್ದಳು. ಆಗ ಅಲ್ಲೇ ಪಕ್ಕ ಇದ್ದ ನಮ್ಮ ಸಂಬಂಧಿಕರು, ಓ ಅನಿತಾ, ನೀನಾ ಗಂಡನನ್ನು ವಿದೇಶಕ್ಕೆ ಕಳುಹಿಸಿ ಮೈದನ್ನ ಜೊತೆ ಮನೆಯಲ್ಲಿ ಇದ್ದೀಯಾ? ನೀನು ಮತ್ತು ನಿಮ್ಮ ಮೈದುನ ಇಬ್ಬರೇ ಮನೆಯಲ್ಲಿ ಇದ್ದೀರಾ? ಏನು ಶುಭ ಸಮಾಚಾರ ಇಲ್ಲವೇ ಅಂತ ಕೇಳಿದಾಗ ಅವಳಿಗೆ ಕೋಪ ಬಂತು. ನನ್ನ ಹೆಂಡತಿ ಏನನ್ನೋ ಮಾತನಾಡಲು ಬೈಯಲು ಹೋದಳು. ಆದರೆ ನನ್ನ ಕೋಪದಿಂದ ಅವರು ಬಚಾವಾಗಲು ಸಾಧ್ಯವಾಗಲಿಲ್ಲ. ತುಂಬ ಕೆಟ್ಟದಾಗಿ ಮಾತನಾಡಿದವರ ಬಾಯಿ ಮುಚ್ಚಿಸಿದೆ. ನಂತರ ನಮ್ಮ ಸರದಿ ಬಂತು. ನಾವು ಡಾಕ್ಟರ್ ಬಳಿ ಹೋದಾಗ ನನ್ನ ಹೆಂಡತಿ ಭಯದಿಂದ ನಡುಗುತ್ತಿದ್ದಳು. ಡಾಕ್ಟರ್ ನನ್ನನ್ನು ನೋಡಿ ಖುಷಿಪಟ್ಟರು. ಆದರೆ ಅನಿತಾಳನ್ನು ನೋಡಿ ಮುಖವನ್ನು ಗಂಟಾಕಿಕೊಂಡರು. ಏಕೆ ಅಂತ ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ಬಳಿಕ ಅವಳಿಗೆ ಎಲ್ಲ ಚೆಕಪ್ಗಳನ್ನು ಮಾಡಿ ಡಾಕ್ಟರ್ ತಲೆಯ ಮೇಲೆ ಕೈಯನ್ನು ಹಿಡಿದುಕೊಂಡು ಕುಳಿತರು. ಅವಳ ರಿಪೋರ್ಟ್ಗಳನ್ನು ನೋಡಿ, ಅದೇನೆಂದರೆ, ನಿಮ್ಮ ಹೆಂಡತಿ 3 ತಿಂಗಳ ಹಿಂದೆ ಬಂದಿದ್ದಳು, 2 ತಿಂಗಳ ಗರ್ಭಿಣಿ ಅಂತ. ನಮ್ಮ ಇನ್ನೊಂದು ಡಾಕ್ಟರ್ ಅಬಾರ್ಷನ್ ಮಾಡಿಸಿ ಕಳಿಸಿದ್ದಾರೆ. ಸರಿಯಾಗಿ ಮಾಡಿಲ್ಲ. ಸೊ ಅಲ್ಲಿ ಸಮಸ್ಯೆ ಇದೆ. ಮಕ್ಕಳು ಆಗುವುದು ತೀರಾ ಕಷ್ಟ ಅಂತ ಹೇಳಿದರು. ನನ್ನ ಗಂಡ ಡಾಕ್ಟರ್ ಬಳಿ ಜಗಳ ಮಾಡಿದರು. ಅದು ಹೇಗೆ ಸಾಧ್ಯ? ನಾನು 6 ತಿಂಗಳಾಗಿದ್ದು ವಿದೇಶಕ್ಕೆ ಹೋಗಿ ಇತ್ತೀಚೆಗೆ ಬಂದಿರುವುದು. ಅವಳು ಹೇಗೆ ಪ್ರೆಗ್ನೆಂಟ್ ಆಗುತ್ತಾಳೆ ಅಂದಾಗ ಡಾಕ್ಟರ್ ವ್ಯಂಗ್ಯವಾಗಿ ಹೇಳುತ್ತಾರೆ, ಪ್ರೆಗ್ನೆಂಟ್ ಆಗಲು ತುಂಬ ದಾರಿಗಳು ಇದೆ. ಕೇವಲ ಪ್ರಪಂಚದಲ್ಲಿ ನೀನೊಬ್ಬನೇ ಗಂಡಸು ಇರುವುದು ಅಂತ ಹೇಳಿದಾಗ ಅವಳು ಅಳುತ್ತಿದ್ದಳು. ನಾನು ಡಾಕ್ಟರ್ ಮೇಲೆ ಕೈ ಮಾಡಲು ಹೋದೆ. ಅಷ್ಟರಲ್ಲಿ ಇನ್ನೊಂದು ಡಾಕ್ಟರ್ ಬಂದು ನನ್ನ ಕೈಯನ್ನು ಹಿಡಿದುಕೊಂಡರು. ನೀವು ನೋಡಲು ಅಫಿಷಿಯಲ್ ರೀತಿ ಇದ್ದೀರಾ, ಡಾಕ್ಟರ್ ಮೇಲೆ ಕೈ ಮಾಡುತ್ತಿದ್ದೀರಾ ಅಂದಾಗ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಳು ಅಂತ ಹೇಗೆ ಹೇಳುತ್ತಾರೆ? ಆಗ ಆ ಡಾಕ್ಟರ್ ನನ್ನ ಹೆಂಡತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ, ಇವರು ಅನಿತಾ ಅಲ್ಲವಾ? ನನ್ನ ಬಳಿ ಬಂದಿದ್ದರು. ಏನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ಅಂತ. ನಾನು ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿದೆ. ನನಗೆ ಮಕ್ಕಳಾಗುವುದಿಲ್ಲ ಅಂತ ಹೇಳಿ ಕೊನೆ ಪಕ್ಷ ಆವಾಗಲಾದರೂ ನನ್ನ ಗಂಡ ಇನ್ನೊಂದು ಮದುವೆ ಆಗುತ್ತೇನೆ ಅಂತ ಹೇಳಿದರು. ಇಲ್ಲಿಗೆ ಬರುವುದು ಸ್ವಲ್ಪ ಸಮಯಕ್ಕೆ ಮುಂಚೆ ಮಾತನಾಡಿ ನನ್ನ ಗಂಡನಿಗೆ ಹೇಳಿಬಿಡಿ, ನಾನು ಸ್ವಲ್ಪ ದಿನಗಳ ಹಿಂದೆ ಅಬಾರ್ಷನ್ ಮಾಡಿಸಿಕೊಂಡು ಹೋದೆ ಅಂತ. ಆಗ ನನ್ನ ಗಂಡ ಇನ್ನೊಬ್ಬರನ್ನು ಮದುವೆ ಆಗಲಿ, ಅತ್ತೆ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದಳು. ಅಂದಾಗ ಈ ಮಾತನ್ನು ಕೇಳಿ ನನಗೆ ದುಃಖವಾಯಿತು. ನಾನು ಏನನ್ನೂ ಮಾತನಾಡದೆ ಹೊರಟು ಹೋದೆ. ನನ್ನ ಹಿಂದೆ ಅನಿತಾ ಕೂಡ ಬಂದಳು. ಕಾರನ್ನು ಪಾರ್ಕಿಂಗ್ ಮಾಡಿ ತೆಗೆಯುತ್ತಿದ್ದೆ. ಆಗ ಅಲ್ಲೇ ಇದ್ದ ವಾಚ್ಮೆನ್ ಕೂಡ ಕೇಳುತ್ತಾನೆ, ನಿಮ್ಮ ಮೈದ ನಿಮ್ಮ ಜೊತೆ ಇರುತ್ತಾನಂತೆ, ಮನೆಯಲ್ಲಿ ನೀವಿಬ್ಬರೇ ಅಂತ ಇರುವುದು, ನಿಮ್ಮ ಗಂಡ ವಿದೇಶದಲ್ಲಿ ಇದ್ದಾನಂತೆ, ಬೆಂಕಿ ಬೆಣ್ಣೆ ಕರಗುವುದಿಲ್ಲವೇ ಅಂತ ಹೇಳಿದರು. ಈಗ ನನಗೆ ವಿಷಯ ಬೇರೆ ಏನೋ ಇದೆ. ಅನಿತಾ ಸುಮ್ಮನೆ ಆ ರೀತಿ ಮಾಡುವುದಿಲ್ಲ ಅಂತ ಅನಿಸಿತು. ಅವಳನ್ನು ಯಾರೂ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋದೆ. ಅವಳು ಸತ್ಯ ಹೇಳುವವರೆಗೂ ಕರೆದುಕೊಂಡು ಬರಬಾರದು ಅಂತ. ಆದರೆ ಅವಳನ್ನು ಎಷ್ಟು ಬಲವಂತ ಮಾಡಿದರೂ ಅವಳ ವಿಷಯ ಏನು ಅಂತ ಹೇಳಿಲ್ಲ. ಕೊನೆಗೆ ನನ್ನ ತಮ್ಮನಿಗೆ ಫೋನ್ ಮಾಡಿದಾಗ ಅವನು ಅಳುತ್ತಿದ್ದಾನೆ. ಅಣ್ಣ, ತುಂಬ ಸಮಸ್ಯೆ ಆಗಿದೆ. ನೀನು ಊರಿಗೆ ಹೋದ ಮೇಲೆ ಅತ್ತಿಗೆ ಮನೆಯವರು ಅತ್ತಿಗೆಗೆ ಇನ್ನೊಂದು ಮದುವೆ ಮಾಡಲು ಇಷ್ಟಪಟ್ಟರು. ಏಕೆಂದರೆ ನೀನು ವಿದೇಶಕ್ಕೆ ಹೋದವನು ಅದೇ ರೀತಿ ಹೋಗಲಿ ಅಂತ. ಅದಕ್ಕೆ ನಾನು ಅಡ್ಡಿಯಾಗಿದ್ದೆ. ಅವರೆಲ್ಲರೂ ಸೇರಿಕೊಂಡು ಅತ್ತಿಗೆ ಮತ್ತು ನಾನು ಒಂದೇ ಮನೆಯಲ್ಲಿ ಇದ್ದೇವೆ.
ನಮ್ಮಿಬ್ಬರ ಮಧ್ಯೆ ದೈಹಿಕ ಸಂಪರ್ಕವಿದೆ. ನಮ್ಮ ಮಗಳು ಅಣ್ಣ ತಮ್ಮ ಇಬ್ಬರನ್ನು ಮದುವೆ ಆಗಿದ್ದಾಳೆ ಒಟ್ಟಿಗೆ. ಈ ರೀತಿ ಕೆಟ್ಟದಾಗಿ ಅವರ ಮನೆಯಲ್ಲೇ ಹಬ್ಬಿಸಿಕೊಂಡು ಬರುತ್ತಿದ್ದರು. ಇವರೆಲ್ಲ ಹೇಳಿದರು ಅನ್ನುವುದು ಅತ್ತಿಗೆಗೆ ನೋವಾಗಿಲ್ಲ. ನಾಳೆ ಈ ವಿಷಯಗಳು ನಿನಗೆ ಬಿದ್ದರೆ ನೀನು ಅತ್ತಿಗೆಯನ್ನು ಬಿಟ್ಟುಬಿಟ್ಟರೆ ಅಥವಾ ಅತ್ತಿಗೆಯನ್ನು ಅಸಹ್ಯವಾಗಿ ನೋಡಿದರೆ ಅನ್ನುವ ಭಯವಿತ್ತು. ನೀನು ಅವಳ ಜೊತೆ ಚೆನ್ನಾಗಿ ಇದ್ದಾಗಲೇ ಅವಳು ನಿನ್ನನ್ನು ಬಿಟ್ಟು ಹೊರಟು ಹೋಗಬೇಕು ಅನ್ನುವ ಯೋಚನೆ ಮಾಡುತ್ತಿದ್ದಳು. ಅಷ್ಟೇ ಅಣ್ಣ. ನಾನು ಎಷ್ಟು ಹೇಳಿದರೂ ಅತ್ತಿಗೆ ಕೇಳಿಲ್ಲ. ಅವಳು ನನಗೆ ತಾಯಿ ಸಮಾನ. ಅವರು ನನ್ನ ಮಗನ ರೀತಿ ನೋಡುತ್ತಾರೆ. ಅಪ್ಪ ಅಮ್ಮ ಕೂಡ ನೀವಿಬ್ಬರು ಒಂದೇ ಮನೆಯಲ್ಲಿ ಇರಬೇಡಿ ಅಂತ ಹೇಳಿದರು. ನಾನು ಅದಕ್ಕೂ ಪ್ರಯತ್ನ ಮಾಡಿದೆ. ಆಗ ಒಂದು ಬಾರಿ ಅತ್ತಿಗೆಯನ್ನು ಬಲವಂತವಾಗಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಮದುವೆ ಮಾಡಲು ಕೂಡ ಪ್ರಯತ್ನ ಮಾಡಿದರು. ನಾನು ಇಲ್ಲವಾದರೆ ಅತ್ತಿಗೆಗೆ ಕಷ್ಟ ಕೊಡುತ್ತಾರೆ ಅಂತ ಪುನಃ ನಾನು ಅತ್ತಿಗೆಯ ಜೊತೆ ಇರಲು ಆರಂಭಿಸಿದೆ. ನಾವಿಬ್ಬರು ಯಾವುದೇ ತಪ್ಪು ಮಾಡಿಲ್ಲ, ತಾಯಿ ಮಗನ ರೀತಿ ಇದ್ದೇವೆ. ನೀನಾದರೂ ನಂಬು ಅಣ್ಣ ಅಂತ ಅವನು ಜೋರಾಗಿ ಅಳುತ್ತಿದ್ದಾನೆ. ನನಗೆ ಹೇಗೆ ಈ ವಿಷಯ ಹೇಳಿಲ್ಲ ಅಂದಾಗ ಅತ್ತಿಗೆ ಹೇಳಿದ್ದರು, ಹೇಳಬೇಡ, ಹೇಳಿದರೆ ಎಲ್ಲಿ ನೀನು ಬಂದು ಬಿಡುತ್ತೀಯ, ನಿನ್ನ ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಆಗುತ್ತದೆ, ನಿನ್ನ ಕೆಲಸಕ್ಕೆ ಸಮಸ್ಯೆ ಆಗುತ್ತದೆ ಅಂತ. ಆದ್ದರಿಂದ ನಾನು ಸುಮ್ಮನಿದ್ದೆ. ಈ ಮಾತನ್ನು ಕೇಳಿ ನನಗೆ ಕಣ್ಣೀರು ಜಾಸ್ತಿ ಆಯಿತು. ನನ್ನ ಹೆಂಡತಿ ಕೇವಲ ನನ್ನ ಪ್ರಾಜೆಕ್ಟ್ನ ವಿಷಯಕ್ಕಾಗಿ ಅಥವಾ ನನ್ನ ಬ್ಯುಸಿ ಲೈಫ್ನಲ್ಲಿ ಡಿಸ್ಟರ್ಬ್ ಆಗಬಾರದು ಅಂತ ಅವಳು ಎಲ್ಲವನ್ನು ಅನುಭವಿಸಿದ್ದಾಳೆ ತುಂಬ ಚೆನ್ನಾಗಿ. ಅವಳು ನನ್ನ ದೇವತೆ ಅಂತ ಅವಳ ಕಾಲಿಗೆ ಬಿದ್ದೆ. ಅವಳಿಗೆ ಮುಜುಗರವಾಯಿತು. ಪ್ಲೀಸ್ ಅಂದಾಗ ಆ ಡಾಕ್ಟರ್ 3 ತಿಂಗಳ ಹಿಂದೆ ಅಬಾರ್ಷನ್ ನಿನಗೆ ಮಾಡಿದ್ದೇನೆ ಅಂತ ಹೇಳಿದಾಗ ಅವಳ ಕೆನ್ನೆಗೆ ಹೊಡೆಯಬೇಕು ಅಂತ ಅನಿಸಿತು. ನನ್ನ ಹೆಂಡತಿಯ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡುತ್ತಾಳೆ ಅಂತ ಕೋಪ ಕೂಡ ಬಂತು. ನಂತರ ಅನಿಸಿತು ಡಾಕ್ಟರ್ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರಬಹುದು ಅಂತ ತಿಳಿದಿತ್ತು. ಆದರೆ ಅರೆ ಕ್ಷಣಕ್ಕೂ ಕೂಡ ನಿನ್ನ ಮೇಲಾಗಲಿ ನನ್ನ ತಮ್ಮನ ಮೇಲಾಗಲಿ ಅಪನಂಬಿಕೆ ಬಂದಿಲ್ಲ. ನೀವಿಬ್ಬರು ನನ್ನವರು. ಚಿಕ್ಕಂದಿನಿಂದ ಅವನನ್ನು ನೋಡಿದ್ದೇನೆ. ಅವನು ಎಷ್ಟು ಪಾಪ ಅಂತ, ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅಂತ. ನೀನು ನನ್ನ ಉಸಿರು, ಅವನು ಪ್ರಾಣವಾದರೆ ನೀನು ನನ್ನ ಉಸಿರು. ನೀನು ಎಷ್ಟು ಒಳ್ಳೆಯವಳು, ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದೀಯ. ನನಗೆ ನಿನ್ನ ಜೀವನದಲ್ಲಿ ಎಂಥ ಜಾಗ ಕೊಟ್ಟಿದ್ದೀಯ ಅನ್ನುವುದು ನನಗೆ ಮಾತ್ರ ಗೊತ್ತು. ಒಂದು ಪಕ್ಷ ನಾನು ತಪ್ಪು ಮಾಡಬಹುದು, ನನ್ನ ಮೇಲೆ ನಾನು ಅನುಮಾನ ಪಡಬಹುದೇನೋ, ಆದರೆ ನಿಮ್ಮಿಬ್ಬರ ಮೇಲೆ ಎಂದು ಅನುಮಾನ ಪಡುವುದಿಲ್ಲ ಅಂತ ಹೇಳಿದಾಗ ಅವಳು ಎಮೋಷ್ನಲ್ ಆಗಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ಕೂಡ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳಿಗೆ ಭಯವಾದಾಗ ಇದೇ ರೀತಿ ಅವಳು ಕೂಡ ತಬ್ಬಿಕೊಳ್ಳುವುದು. ಇನ್ನೆಂದೂ ಕೂಡ ಅವಳಿಗೆ ಭಯ ಬರಬಾರದು. ಅವಳನ್ನು ತುಂಬ ಪ್ರೊಟೆಕ್ಟಿವ್ ಆಗಿ ನಾನು ನೋಡಿಕೊಳ್ಳಬೇಕು. ಅವಳು ಕೇವಲ ನನ್ನ ಹೆಂಡತಿಯಲ್ಲ, ನನ್ನ ಸರ್ವಸ್ವ ಅಂತ ಅವಳ ಹಣೆಗೆ ಪದೇ ಪದೇ ಮುತ್ತನ್ನು ಕೊಡಲು ಆರಂಭಿಸಿದೆವು. ಈ ಪ್ರಪಂಚವನ್ನು, ಈ ಬದುಕಿನ ಸಮಸ್ಯೆಗಳನ್ನು, ಈ ಜನಗಳನ್ನು ಮರೆತು ನಮ್ಮ ತುಟಿಗಳು ನಿರಂತರವಾಗಿ ಮುತ್ತು ಕೊಡುತ್ತಿರುವಾಗ ನಮ್ಮ ಉಸಿರು ಮೇಲೆ ಹೋಗುತ್ತಿದೆ ಉದ್ವೇಗದಿಂದ. ಆಗ ಅನಿಸಿತು ಇವಳು ನನ್ನವಳು, ಕೇವಲ ನನ್ನವಳು ಮಾತ್ರ, ಈ ಜನ್ಮಕ್ಕಲ್ಲ ಜನ್ಮ ಜನ್ಮಕ್ಕೂ ಅಂತ. ಪುನಃ ಪುನಃ ಅವಳನ್ನು ತಬ್ಬಿಕೊಂಡು ಅವಳಿಗೆ ಮುತ್ತನ್ನು ಕೊಡುತ್ತಿದ್ದೆ. ಅವಳು ಕೂಡ ಅದಕ್ಕೆ ಸಹಕರಿಸಿದಳು. ಮುಂದೆ ಸುಂದರ ಬದುಕಿನ ಅತಿಥಿಯ ಸ್ವಾಗತದಲ್ಲಿ ಇಬ್ಬರು ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.